ಅಜ್ಜಯ್ಯ ಸ್ವಾಮಿ ಬೇಡಿದ್ದನ್ನು ಕರುಣಿಸುವ ಕಾಮಧೇನು ಕಲ್ಪವೃಕ್ಷ ಧರ್ಮಕರ್ತ ಡಿ ಮಲ್ಲಿಕಾರ್ಜುನ ಬಳ್ಳಾರಿ. ಭಕ್ತರು ಬೇಡಿದ್ದನ್ನ ಕರುಣಿಸುವ ಕಾಮಧೇನು ಹಾಗೂ ಕಲ್ಪವೃಕ್ಷದಂತಿರುವ ಶ್ರೀ ಗುರು ಅಜ್ಜಯ್ಯ ಸ್ವಾಮಿ ಮತ್ತು ಹೇಮಜ್ಜಯ್ಯ ಸ್ವಾಮಿಯ ಸೇವೆಯಿಂದ ಜೀವನದಲ್ಲಿ ಶಾಂತಿ, ಸಮಾಧಾನ, ಆಯುಷ್ಯ ಮತ್ತು ಐಶ್ವರ್ಯ ದೊರೆಯುತ್ತದೆ ಎಂದು ದೇವಸ್ಥಾನದ ಧರ್ಮಕರ್ತ ಡಿ ಮಲ್ಲಿಕಾರ್ಜುನ ಹೇಳಿದರು. ತಾಲೂಕಿನ ಹೊನ್ನಳ್ಳಿ ತಾಂಡಾದಲ್ಲಿರುವ ಶ್ರೀ ಗುರು ಅಜ್ಜಯ್ಯ ಸ್ವಾಮಿ ಮತ್ತು ಹೇಮಜ್ಜಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ 2ನೇ ಸೋಮವಾರದ ಅಂಗವಾಗಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಳೆದ 20 ವರ್ಷಗಳಿಂದ ಶ್ರಾವಣ ಮಾಸದ 2ನೇ ಸೋಮವಾರದಂದು ದೇವಸ್ಥಾನದಲ್ಲಿ ವಿಶೇಷ ಹೋಮ, ಹವನ, ಅಭಿಷೇಕ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಬಿಲ್ವಪತ್ರೆ ಅರ್ಚನೆ ಹಾಗೂ ಮಹಾಮಂಗಳಾರತಿಯಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಈ ವರ್ಷವೂ ಬೆಳಗಿನ ಜಾವ 5 ಗಂಟೆಯಿಂದ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಅಜ್ಜಯ್ಯ ಸ್ವಾಮಿಯ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ಬಳಿಕ ಭಕ್ತರಿಗೆ ದೇವಸ್ಥಾನ ಸಮಿತಿ ಹಾಗೂ ಭಕ್ತಾದಿಗಳ ವತಿಯಿಂದ ಪ್ರಸಾದ ವಿತರಿಸಲಾಯಿತು. ಇದೇ ವೇಳೆ ಹಲವು ವರ್ಷಗಳ ಹಿಂದೆ ತಮ್ಮ ಸಮಾಜದವರೊಂದಿಗೆ ಉಂಟಾಗಿದ್ದ ಸಂಘರ್ಷದ ಹಿನ್ನೆಲೆಯಲ್ಲಿ 40 ಜನರ ವಿರುದ್ಧ ದಾಖಲಿಸಿದ್ದ ಪ್ರಕರಣವನ್ನು ಅಜ್ಜಯ್ಯ ಸ್ವಾಮಿಯ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಆತ್ಮಾವಲೋಕನ ಮಾಡಿಕೊಂಡು ಹಿಂಪಡೆಯುವುದಾಗಿ ವಕೀಲ ಡಿ ಮಲ್ಲಿಕಾರ್ಜುನ ಘೋಷಿಸಿದರು. ಸಂಬಂಧಪಟ್ಟವರಿಗೆ ಸಮೃದ್ಧಿ ನೀಡಿ ಸಮಾಜದೊಂದಿಗೆ ಅನ್ಯೋನ್ಯವಾಗಿ ಬಾಳುವ ಗುಣವನ್ನ ಕರುಣಿಸಲಿ ಎಂದು ಅಜ್ಜಯ್ಯ ಮತ್ತು ಹೇಮಜ್ಜಯ್ಯ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದಾಗಿ ಅವರು ತಿಳಿಸಿದರು. ಸಂಬಂಧಪಟ್ಟವರಿಗೆ ಸದ್ಬುದ್ಧಿ ನೀಡಿ ಸಮಾಜದೊಂದಿಗೆ ಅನ್ಯೋನ್ಯವಾಗಿ ಬಾಳುವ ಗುಣವನ್ನ ಕರುಣಿಸಲಿ ಎಂದು ಅಜ್ಜಯ್ಯ ಮತ್ತು ಹೇಮಜ್ಜಯ್ಯ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದಾಗಿ ಅವರು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಮಕ್ಕಳು ಹಾಗೂ ಮಹಿಳೆಯರು ಕೋಲಾಟ ಮತ್ತು ನೃತ್ಯ ಪ್ರದರ್ಶಿಸಿ ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ಭಕ್ತರು ಹಾಗೂ ಗ್ರಾಮಸ್ಥರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣಿನ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಗುರು ಅಜ್ಜಯ್ಯ ಹಾಗೂ ಹೇಮಜ್ಜಯ್ಯ ಸೇವಾ ಸಮಿತಿಯ ಉಪಾಧ್ಯಕ್ಷ ರಾಮು ನಾಯಕ್, ಕಾರ್ಯದರ್ಶಿ ಚಂದ್ರನಾಯಕ್, ಖಜಾಂಚಿ ಪ್ರಕಾಶ್ ನಾಯಕ್, ಸದಸ್ಯರಾದ ಹನುಮನಾಯಕ್, ವೆಂಕಟೇಶ್ ನಾಯಕ್, ಮಂಜು ನಾಯಕ್, ಲಕ್ಷ್ಮಣ್ ನಾಯಕ್, ಮಧುಸೂದನ್ ಸಾಗರ್, ಶ್ರೀನಿವಾಸ್, ಸತ್ಯನಾರಾಯಣ, ಸುರೇಶ್ ಹಾಗೂ ಕಾವಲು ಪಡಿ ರಕ್ಷಣಾ ವೇದಿಕೆಯ ಶಿವಮೊಗ್ಗ ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಇವತ್ತು ಹೊನ್ನಳ್ಳಿ ತಾಂಡದಲ್ಲಿ ಅಜ್ಜಯ್ಯನ 20ನೇ ವರ್ಷದ ವಿಶೇಷ ಪೂಜಾ ಕಾರ್ಯಕ್ರಮ, ಶ್ರಾವಣ ಮಾಸದ 2ನೇ ಸೋಮವಾರ ವಿಶೇಷ ಪೂಜಾ ಕಾರ್ಯಕ್ರಮ ಮಾಡಿದ್ವಿ. ಆ ಪೂಜಾ ಕಾರ್ಯಕ್ರಮ ಬೆಳಿಗ್ಗೆ 4 ಗಂಟೆಯಿಂದ ಹೋಮ, ಹವನ, ಗಂಗೆ ಪೂಜೆ, ಮಹಾಮಂಗಳಾರತಿ ಆಯ್ತು. ಆಮೇಲೆ ಲಂಬಾಣಿ ನೃತ್ಯ, ಕೋಲಾಟ ಎಲ್ಲವಿತ್ತು. ವಿಶೇಷವಾಗಿ ಇವತ್ತು ಹೇಳ್ಬೇಕಂದ್ರೆ ಹೆಲ್ತ್ ಕ್ಯಾಂಪ್ ಕೂಡ ಇದೆ. ಆಮೇಲೆ ಐ ಕ್ಯಾಂಪ್ ಇದೆ, ಬ್ಲಡ್ ಡೊನೇಷನ್ ಇದೆ. ಅದ್ರ ಜೊತೆಗೆ ಈ ಅಜ್ಜಯ್ಯ ಅಂದ್ರೆ ನಂಬಿಕೆ, ಹೇಮಜ್ಜಯ್ಯ ಅಂದ್ರೆ ಸೇವೆ. ಹೇಮಜ್ಜಯ್ಯ ಅವರು ಯಾವ ರೀತಿ ಸೇವೆ ಮಾಡಬೇಕು, ದೇವರಲ್ಲಿ ನಾವು ಯಾವ ರೀತಿ ಭಕ್ತಿ ತೋರಿಸ್ಬೇಕನ್ನೋದು ತೋರಿಸ್ಕೊಟ್ರು. ಅಜ್ಜಯ್ಯ ಮತ್ತು ಹೇಮಜ್ಜಯ್ಯ ಇವೆರಡೂ ಸೇರಿದ್ರೆ ಪ್ರೀತಿ, ಪ್ರೇಮ, ಖುಷಿ, ಸಂತೋಷ ಅನ್ನುವ ಒಂದು ಅರ್ಥ ಕೊಡುತ್ತಂತೆ ನಮ್ಮೆಲ್ಲರ ಭಾವನೆ. ದಿನೇ ದಿನೇ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ಇಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯ ಇರಲಿ, ರೋಗ ರುಜಿನ ಇರಲಿ, ಕೋರ್ಟ್ ಕೆಲಸ ಇರಲಿ, ಯಾವುದೇ ದುಷ್ಟಶಕ್ತಿ ಇರಲಿ, ಈ ಎಸ್ಪೆಷಲಿ ಮಾಟ, ಮದ್ದು, ಮಂತ್ರಗಳಿಗೆ ಈ ಅಜ್ಜಯ್ಯ ಒಂಥರ ಬಾಸ್. ಸೊ ನಮ್ ಕಷ್ಟಗಳೆಲ್ಲ ನಂಬಿಕೆಯಿಂದ ಬಂದವರಿಗೆ ಯಾವತ್ತೂ ಕೈ ಬಿಡಲ್ಲ, ಕಷ್ಟ ದೂರ ಮಾಡ್ತಾನ. ಈ ಒಂದು ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ನಮ್ಮ ಕಾವಲು ಪಡೆಯ ರಾಜ್ಯಾಧ್ಯಕ್ಷರು ನಮ್ಮ ಶಿವಮೊಗ್ಗ ಸುರೇಶ್ ಅಣ್ಣನವರು ಇದ್ದಾರ, ನಮ್ಮ ಊರಿನ ಮುಖಂಡರೆಲ್ಲ ಇದ್ದಾರ, ಬೆಳಗಲ್ ತಾಂಡದ ಮುಖಂಡರು, ಹೊನ್ನಳ್ಳಿ ತಾಂಡದ ಮುಖಂಡರು, ನಮ್ಮ ಈ ಬಳ್ಳಾರಿ ನಗರದ ಮುಖಂಡರೆಲ್ಲ ಇದೆ, ನಮ್ಮ ಸುತ್ತಮುತ್ತ ಇದ್ದಾರ. ಸೊ ಅವ್ರಿಗೆ ನಾನು ಇವತ್ತು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಗೆಲ್ಲ ಗೊತ್ತಿರೋಂಗೆ ಸುಮಾರು 10 ವರ್ಷದಿಂದ ನಾನು ಇಲ್ಲಿ ಈ ಹೊನ್ನಳ್ಳಿ ತಾಂಡದಲ್ಲಿ 45 ಜನರ ಮೇಲೆ ಕೇಸ್ ಹಾಕಿದ್ದೀನಿ. ಆ ಕೇಸ್ ಒಂದು ವೈಟ್ ಪೇಪರ್ ಮೇಲೆ ಯಾವುದೋ ಒಬ್ರು 2 ದುಷ್ಟಶಕ್ತಿಗಳು, ಗ್ರಾಮ ಪಂಚಾಯತ್ ಒಬ್ಬ ಮಾಜಿ ಸದಸ್ಯ ರಮೇಶ್ ನಾಯ್ಕ ಮತ್ತು ಇನ್ನೊಬ್ಬನು ಸೇರಿ ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ, ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತೇಳಿ ಅವ್ರದೆಲ್ಲ ಸಹಿ ಮಾಡಿಸ್ಕೊಂಡು ನನ್ನ ಬಗ್ಗೆ ಇಲ್ಲ ಸಲ್ಲದ 10 ಸಮಾಜಘಾತಕ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಕೇಸ್ ಕೊಡ್ತಾನ. ಆಗ ಪೊಲೀಸ್ ಇಲಾಖೆಗೆ ತನಿಖೆ ಆಗುತ್ತೆ. ಆ ತನಿಖೆಯಲ್ಲಿ ಮಲ್ಲಿಕಾರ್ಜುನ ಏನ್ ತಪ್ಪು ಮಾಡಿಲ್ಲ ಅಂತೇಳಿ ದೃಢ ಆಗುತ್ತೆ. ನಾನು ಆಗ ಎಲ್ಲರ ಮೇಲೆ ಮಾನಷ್ಟ ಮೊಕದ್ದಮೆ ಮತ್ತೆ ಕ್ರಿಮಿನಲ್ ಕೇಸ್ 2 ಕೇಸ್ ಹಾಕ್ತೀನಿ. 10 ವರ್ಷ
ಜನ ತಿರುಗಾಡಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ. ಹಂಗಾಗಿ ಆ ಪಶ್ಚಾತ್ತಾಪಕ್ಕೆ ನಾನು ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೇಳಿದ್ದೆ. ಆಮೇಲೆ ಇಲ್ಲಿವರೆಗೆ ನಾನು ಸುಮಾರು ಹೈಕೋರ್ಟ್ ಧಾರವಾಡವರೆಗೆ 3 ಲಕ್ಷ ಖರ್ಚು ಮಾಡ್ಕೊಂಡಿದ್ದೀನಿ. 1 ರೂಪಾಯಿನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ನನ್ನ ಜೊತೆಗೆ ಅಜ್ಜಯ್ ಇದ್ದಾನೆ, ಅವನ ಆಶೀರ್ವಾದನೇ ನನಗೆ ಕೋಟಿ ರೂಪಾಯಿಗೆ ಸಮಾನ ಅಂತೇಳಿ ಆ 2 ಕೇಸನ್ನು ಅತಿ ಶೀಘ್ರದಲ್ಲೇ ವಾಪಸ್ ಈ ಜನಗಳಿಗೋಸ್ಕರ, ನಮ್ಮ ಜನಗಳು ಯಾರೋ ಇಬ್ರು ದುಷ್ಟ ತಪ್ಪು ಮಾಡಿದ್ದಾರೆ ಅಂತೇಳಿ ಎಲ್ರಿಗೂ ಶಿಕ್ಷೆ ಕೊಡಬಾರ್ದು ಅಂತೇಳಿ ಆ ಕೇಸನ್ನು ವಾಪಸ್ ಪಡಿತಾ ಇದ್ದೇನೆ. ಸೊ ನಾನು ಹೇಳೋದು ಒಂದೇ, ಯಾರು ಕೂಡ ದಯಮಾಡಿ ಈ ಹೊನ್ನಳ್ಳಿ ತಾಂಡ ಒಂದೇ ಅಲ್ಲ, ಸುತ್ತಮುತ್ತ 100 ಹಳ್ಳಿಗೆ ಯಾವ ವೈಟ್ ಪೇಪರ್ ಮೇಲೆ ಯಾರು ದಯಮಾಡಿ ಸಹಿ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿರೋಧಿಗಳು ಅವ್ರು ಇಷ್ಟ ಬಂದಂಗೆ ಬರೆದು ನಮ್ಮ ಮಾನ ಹರಾಜು ಮಾಡ್ತಾರೆ. ಇವತ್ತು ಈ ಅಜ್ಜಯ್ ಸನ್ನಿಧಿಯಲ್ಲಿ ಆ ಒಂದು ಸಂತೋಷ ಸುದ್ದಿ ಯಾಕೆ ನಾನು ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ, ಒಂದು 15 ದಿನದ ಕೆಳಗಡೆ ಒಬ್ಬಿಗೆ ಅರೆಸ್ಟ್ ಮಾಡ್ತಾರ, ಬಡವನಿಗೆ. ತಪ್ಪು ಮಾಡಿದವನಿಗೆ ಅರೆಸ್ಟ್ ಮಾಡಲ್ಲ, ಯಾವುದೋ ಒಬ್ಬ ಅಮಾಯಕನಿಗೆ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ನನಗೆ ತುಂಬಾ ದುಃಖ ಆಯ್ತು, ಅವತ್ತು ನಾನು ಇದ್ದೇನು ಮಾಡ್ಲಿಲ್ಲ. ಹಂಗಾಗಿ ಡಿಸೈಡ್ ಮಾಡಿದೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ಸೋಣ, ಪಾಪ ಬಡವರಿಗೆ ಶಿಕ್ಷೆ ಕೊಡಿಸ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಆ 2 ಕೇಸನ್ನು ವಾಪಸ್ ತಗೊಳ್ತಾ ಇದ್ದೀನಿ. ಈ ಒಂದು ಕುರಿತು ನನ್ನ ಜೊತೆ ಸುಮಾರು 20 ವರ್ಷದಿಂದ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಕಾವಲು ಪಡೆಯ ರಾಜ್ಯಾಧ್ಯಕ್ಷರು ಸುರೇಶ್ ಅವರು. ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು, ಹೊನ್ನಳ್ಳಿ ತಾಂಡ ಈ ಗ್ರಾಮ ವಿಶೇಷವಾಗಿ ನಾನು 20 ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇರ್ತೇನೆ. ಇಲ್ಲಿ ಏನು ನಮ್ಮ ಸೋದರ ಆಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಇವತ್ತು ವಕೀಲಾಗಿ ಬೆಳೆದಿದ್ದಾರೆ, ಬಹಳ ಕಷ್ಟಜೀವಿ. ಇವತ್ತು ಈ ವಿಚಾರ ಏನು ಒಂದು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ್ರು, ಅದ್ರ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಇರ್ಬೋದು, ಇಲ್ಲಿ ನಮ್ಮ ಹೇಮಣ್ಣ ಇವತ್ತು ಲಿಂಗೈಕ್ಯ ಆಗಿದ್ದಾರೆ, ಹೇಮಾಜ್ಜಿ ಅವರಾಗಿದ್ದಾರೆ, ಅವ್ರ ಕುಟುಂಬ ಇರ್ಬೋದು. ಇವರಿಗೆ ತೊಂದರೆ ಮಾಡಿದಂತ ಜನ ಇವ್ರ ಸಮುದಾಯದವರೇ, ಬೇರೆ ಯಾರಲ್ಲ. ಇವತ್ತು ಸುಶೀಲ್ ನಗರ್ ತಾಂಡ ಅಂತ ಏನಿದೆ, ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಬ್ಬ ವಿದ್ಯಾವಂತ ಯುವಕ ಬಹಳ ನೊಂದು ಬೆಂದು ಇಡೀ ಊರ್ ಬಿಟ್ಟು ಬಂದು ನಮ್ಮ ಹತ್ರ, ಅಣ್ಣ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ನಿನ್ ಜೊತೆಲಿ ಇರ್ತೀನಿ ಅಂದಾಗ ಸುಮಾರು 15 ವರ್ಷಗಳಿಂದ ಬಂದು ನನ್ನ ಜೊತೆಲಿ ನಿಂತ್ಕೊಂಡ. ಅವತ್ತು ಒಂದು ಅನಿಸ್ತು, ಈ ಕಷ್ಟಗಳು ಅಂದ್ರೆ ಒಂದು ಕುಟುಂಬನ, ಒಂದು ಸಮುದಾಯನ ಯಾವ ರೀತಿ ಟಾರ್ಗೆಟ್ ಮಾಡುತ್ತೆ ಅನ್ನತಕ್ಕಂಥ ವಿಚಾರಕ್ಕೆ ಇವ್ರ ಕುಟುಂಬನೇ ಒಂದು ದೊಡ್ಡ ಉದಾಹರಣೆ ಆಯ್ತು. ಅವತ್ತಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಮತ್ತೆ ಇಡೀ ಅವ್ರ ಕುಟುಂಬ, ಅವ್ರ ಅಕ್ಕ ಅವರು ಎಲ್ಲ ಸೇರಿ ಇವತ್ತು ನಮ್ಗಾಗಿರೋ ಒಂದು ಅನ್ಯಾಯ, ನಾವು ಶೋಷಿತ ವರ್ಗದವರು, ನಮಗೆ ಇಷ್ಟು ತೊಂದರೆ ಆಗುತ್ತಂದ್ರೆ ಇನ್ನು ಬೇರೆಯವ್ರಿಗೆಲ್ಲ ಯಾವ ರೀತಿ ಆಗ್ಬೋದು ಅನ್ನತಕ್ಕಂಥ ವಿಚಾರ ಬಂದಾಗ ತಾನು ಹಲವಾರು ರೀತಿಯಲ್ಲಿ ಹೋರಾಟಗಳನ್ನ ಮಾಡಿ ಕಾನೂನನ್ನ ನಾವು ತಿಳ್ಕೋಬೇಕು, ಕಾನೂನನ್ನ ಓದ್ಲೇಬೇಕು ಅನ್ನತಕ್ಕಂಥ ವಿಚಾರ ಇಟ್ಕೊಂಡು ಮಲ್ಲಿಕಾರ್ಜುನ್ ಬಹಳ ಪದವೀಧರ ಆಗಿ ಮತ್ತೆ ಅದನ್ನ ವಕೀಲ ವೃತ್ತಿ ಮಾಡ್ಬೇಕಂತ ಹೇಳಿ BA LLB ಮಾಡ್ಕೊಂಡು ಇವತ್ತು ಇಡೀ ಸಮುದಾಯಕ್ಕೆ, ಯಾವುದೇ ಸಮುದಾಯದ ವಿರೋಧವಾಗಿ ಕೆಲಸ ಮಾಡಿಲ್ಲ ಮಲ್ಲಿಕಾರ್ಜುನ್ ಯಾವಾಗ್ಲೂ. ಒಂದು ಎಲ್ಲಿ ದುಷ್ಟ ಶಕ್ತಿ ಇರುತ್ತೆ, ಎಲ್ಲಿ ಕಳ್ಳರು ಕಾಕರು ಜನರಿಗೆ ತೊಂದರೆ ಮಾಡ್ತಾರೆ, ಅವರ ವಿರುದ್ಧ ಮಲ್ಲಿಕಾರ್ಜುನ್ ಹೋರಾಟ ಮಾಡ್ಕೊಂತ ಬರ್ತಾರೆ. ಆದ್ರೆ ಇವತ್ತು ನಾವು ಬುಡಗಟ್ಟು ಸಮುದಾಯದಲ್ಲಿ ಇರ್ತಕ್ಕಂಥ ನಾವೆಲ್ಲ ಬಡ ಜನತೆ ಪರವಾಗಿ ಮಲ್ಲಿಕಾರ್ಜುನ್ ಹೋರಾಟ ಮಾಡೋದ್ರ ಜೊತೆಲಿ ಅಷ್ಟೆಲ್ಲ, ಇವ್ರ ಮಾವನವರು ಹೇಮಜ್ಜ ಅವರು ಕೂಡ ಇವ್ರ ಹಿಂದೆ ಬೆನ್ನಿಂದೆ ನಿಂತ್ಕೊಂಡು ನಾವು ಇದು ಜೊತೆಗೆ ಇವತ್ತೇನು ಕರಿಬಸವೇಶ್ವರ ಅಜ್ಜನವರು, ಕುಕ್ಕುಡ್ಗಾತ್ರಿ ಅಜ್ಜಯ್ಯ ಅಂತ ಕರಿತೀವಿ, ಅವರ ಈ ಒಂದು ಏನು ಇಲ್ಲೊಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಅವತ್ತೆಲ್ಲ ನಾವು ಹಗಲು ರಾತ್ರಿ ಇವ್ರ ಜೊತೆಲಿ ಇದ್ವಿ. ನಿಜಕ್ಕೂ ಇವತ್ತೊಂದು ಪವಾಡ. ಇವತ್ತು 20 ವರ್ಷದಲ್ಲಿ ಈ ದೇವಸ್ಥಾನ ಇಷ್ಟು ಅದ್ಭುತವಾಗಿ ಭಕ್ತರು ಪ್ರತಿ ದಿವಸ ಜಾಸ್ತಿ ಆಗ್ತಿದಾರೆ ಅಂತ ಹೇಳಿದ್ರೆ ಇಲ್ಲೊಂದು ಶಕ್ತಿ ಇದೆ, ಇಲ್ಲೊಂದು ಪವಾಡ ಇದೆ. ಆ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಆ ಪವಾಡದ ಒಂದು ದೊಡ್ಡ ಒಂದು ದೃಷ್ಟಿನೇ ಏನಪ್ಪ, ಒಂದು ಗೊಂಬೆ ಅಂತ ಹೇಳಿದ್ರೆ ನಮ್ಮ ಮಲ್ಲಿಕಾರ್ಜುನ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಒಬ್ಬ ಯುವಕ ಈ ಮಟ್ಟಕ್ಕೆ ಬೆಳೆದು ಒಂದು ಸಮುದಾಯದ ಬಗ್ಗೆ ಹೋರಾಟ, ಒಂದು ಶೋಷಿತರ ಪರವಾಗಿ ಹೋರಾಟ, ಜೊತೆಲೆ ಇವತ್ತು ಏನು ನಮ್ಮ ಒಂದು ಅಜ್ಜಯ್ಯನ ಒಂದು ಸನ್ನಿಧಿಯಲ್ಲಿ ಈ ದೇವಸ್ಥಾನವನ್ನು ಒಂದು ಅಭಿವೃದ್ಧಿ ಮಾಡಿರೋದು ನೋಡಿದ್ರೆ ಬಹಳ ಶ್ಲಾಘನೀಯ ಆಗುತ್ತೆ. ಇವತ್ತು ಇನ್ನೊಂದು ಮಾತು ಹೇಳಿದ್ರು, ಇವತ್ತು ಏನು ಮಲ್ಲಿಕಾರ್ಜುನ್ ಅವರು ಈಗ 20 ವರ್ಷಗಳಿಂದ ಹಲವಾರು ಜನರುಗಳ ಮೇಲೆ ಒಂದು ಮೊಕದ್ದಮನೆ ಹಾಕ್ತಾರೆ. ಆದ್ರೆ ಅದು ಬೇಕಂತಾನೆ ಹಾಕಿರೋ ಮೊಕದ್ದಮೆ ಇಲ್ಲ. ನಾನು ಜೊತೆಲಿದ್ದೆ, ಕೆಲವರು ಬೇಕಂತಾನೆ ಇವ್ರನ್ನ ಅಷ್ಟೊಂದು ತೊಂದರೆ ಮಾಡಿದ್ರು, ಅವ್ರಿಗೆ ಇವತ್ತು ಪಾಠ ಆಗಿದೆ ಅಂತ ತಿಳ್ಕೊಂತೀನಿ. ಬಟ್ ಆ ಮನುಷ್ಯ ಎಲ್ಲರಲ್ಲೂ ಒಂದು ಒಳ್ಳೆತನ ಅವನ ಹೃದಯದಲ್ಲಿ ಒಳ್ಳೇದಿದೆ ಅಂತ ಹೇಳಿ ತಿಳ್ಕೊಂಡು ಇವತ್ತು ಹಾಕಿರೋ ಮೊಕದ್ದಮನೆಲ್ಲ ದೇವರ ಆಶೀರ್ವಾದ, ಕರಿಬಸವೇಶ್ವರನ ಆಶೀರ್ವಾದದಿಂದ ಆ ಮೊಕದ್ದಮನೆಲ್ಲ ಹಿಂಪಡಿತಾನೆ ಅಂತ ಹೇಳಿದ್ರೆ, ಇಂಥ ಮಲ್ಲಿಕಾರ್ಜುನ್ ಅಂತ ಯುವಕರು ಇಡೀ ನಮ್ಮ ಕರ್ನಾಟಕ ಅಷ್ಟಲ್ಲ, ಬಳ್ಳಾರಿ ಅಷ್ಟಲ್ಲ, ಪ್ರತಿಯೊಂದು ಗ್ರಾಮ ತಾಂಡಗಳಲ್ಲಿ ಮಲ್ಲಿಕಾರ್ಜುನ್ ಅಂತಕ್ಕಂಥ ಯುವಕರು ಮುಂದೆ ಬರ್ಲಿ ಅನ್ನತಕ್ಕಂಥ ಹಾರೈಸ್ತೀನಿ. ಜೊತೆಗೆ ಇವತ್ತು ಕರಿಬಸವೇಶ್ವರ ಸ್ವಾಮಿಯ 21ನೇ ಈ ಹೊನ್ನಾಳಿ ತಾಂಡದಲ್ಲಿ ವಾರ್ಷಿಕೋತ್ಸವ ಏನ್ ಮಾಡ್ಕೊಂಡ್ ಬರ್ತಾರೆ, ಅಜ್ಜನ ಸೇವೆ ಮಾಡ್ಕೊಂಡ್ ಬರ್ತಾ ಇದಾರೆ. ಎಲ್ಲ ಭಕ್ತರಿಗೂ ಕರಿಬಸವೇಶ್ವರ ತಾತ ಒಳ್ಳೇದ್ ಮಾಡ್ಲಿ. ಈ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಆಗ್ಲಿ ಅಂತೇಳಿ ನಾನು ಕರವೇ ಕಾವಲು ಪಡೆ ರಾಜ್ಯಾಧ್ಯಕ್ಷನಾಗಿ ನಾನು ಬೇಡ್ಕೊಳ್ತೀನಿ. ಜೊತೆಗೆ ಮಲ್ಲಿಕಾರ್ಜುನ್ ಇಡೀ ಅವ್ರ ಕುಟುಂಬಕ್ಕೆ ಅಜ್ಜಯ್ಯ 100 ವರ್ಷಗಳ ಕಾಲ ಇವರಿಗೆಲ್ಲ ಒಳ್ಳೇದನ್ನ ಕೊಟ್ಟು ಕಾಪಾಡ್ಲಿ, ಭಕ್ತರಿಗೆಲ್ಲ ಒಳ್ಳೇದ್ ಮಾಡ್ಲಿ, ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.